ನಮಸ್ಕಾರ ಸಹಕಾರಿ ಬಂಧುಗಳೇ. ನಾವು ಇವತ್ತು ನಮ್ಮ ಬ್ಯಾಂಕಿನ ಒಟ್ಟಾರೆ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಇವತ್ತು ನಮ್ಮ ಬ್ಯಾಂಕಿನ ಹಿರಿಯ ಸದಸ್ಯರು ಮತ್ತು ಹಿರಿಯ ಗ್ರಾಹಕರು ಜೊತೆಗೆ ಒಬ್ಬ ಹಿರಿಯ ಲೆಕ್ಕ ಪರಿಶೋಧಕರಾಗಿ ಆಡಿಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಶ್ರೀಯುತ RL ರಾಜ್ಕುಮಾರ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಇವತ್ತು ನಮ್ಮ ಬ್ಯಾಂಕಿನ ಒಟ್ಟಾರೆ ಪ್ರಗತಿಗೆ ಸಂಬಂಧಪಟ್ಟಂತೆ ನಮ್ಮ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳನ್ನು ಇವತ್ತು ನಮ್ಮ ಮುಂದೆ ಹಂಚ್ಕೊಳ್ಳಿದ್ದಾರೆ. ಈ ಮುಖೇನ ನಮ್ಮ ಬ್ಯಾಂಕಿನ ಗ್ರಾಹಕರಿಗೆ ಮತ್ತು ಸದಸ್ಯರಿಗೂ ಸಹ ಹೆಚ್ಚಿನ ಬೆಳಕನ್ನು ಚೆಲ್ಲೋರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಮ್ಮನ್ನು ಇಲ್ಲಿ ಕರೆದದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಧನ್ಯವಾದ. ತಿಳಿದ ವಿಷಯಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಖಂಡಿತ ಸರ್. ನನ್ನ ಹೆಸರು ರಾಜ್ಕುಮಾರ್. ನಾನು ಆಡಿಟರ್. ನಂದು ಕೋರ್ಸು CA ಇಂಟರ್ಮೀಡಿಯೇಟ್ ಆಗಿದೆ. ನನ್ನ ಪ್ರೊಫೆಷನ್ನು ಸುಮಾರು 40 ವರ್ಷದಿಂದ ಈ ಫೀಲ್ಡಲ್ಲಿ ಇದ್ದೀನಿ. ನಾನು ಇಂಡೈರೆಕ್ಟ್ ಟ್ಯಾಕ್ಸಸ್ಸು ಡೈರೆಕ್ಟ್ ಟ್ಯಾಕ್ಸಸ್ನ ಡೀಲ್ ಮಾಡ್ತೀವಿ. ತಾವು ನಮ್ಮ ಬ್ಯಾಂಕಿನ ಹಿರಿಯ ಸದಸ್ಯರಾಗಿ ವಿಶೇಷವಾಗಿ ಒಬ್ಬ ಲೆಕ್ಕ ಪರಿಶೋಧಕರಾಗಿ ಸಮಾಜದ ಬೇರೆ ಬೇರೆ ಆಯಾಮಗಳನ್ನು ತಾವು ಕಂಡಿದ್ದೀರಿ. ಆ ದೃಷ್ಟಿಕೋನದಲ್ಲಿ ಶ್ರೀ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕಿನ ಒಟ್ಟಾರೆ ಇಲ್ಲಿಯವರೆಗಿನ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯ ಏನು ಸರ್? ನನ್ನ ಅಭಿಪ್ರಾಯ, ನಮ್ಮ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕು ಅಭಿವೃದ್ಧಿ ಪಥದಲ್ಲಿ ಇದೆ. ಯಾವ ವರ್ಷವೂ ಸಮ್ ಪೀರಿಯಡಲ್ಲಿ ಅಲ್ಲೇನೋ ನೆಗೆಟಿವ್ಸ್ ಇತ್ತು ಅಂತ ಒಂದು ಮೆಸೇಜ್ ಇದೆ. ಇವಾಗ ಪ್ರೆಸೆಂಟ್ 5 to 10 ಇಯರ್ಸ್ ಪೀರಿಯಡಲ್ಲಿ ಪಾಸಿಟಿವ್ ಫಿಗರ್ಸ್ ಇದೆ ಅಷ್ಟೇ ಹೊರತು ನೆಗೆಟಿವ್ ಫಿಗರ್ಸ್ ಇಲ್ಲ. ಇದಕ್ಕೆ ಒಂದು ಸೂಚಕವಾಗಿ ಏನು ಹೇಳ್ಬೋದು ಅಂತ ಹೇಳ್ತಂದರೆ, ಪ್ರೆಸೆಂಟ್ ಸಿಚುವೇಶನ್ ಇವತ್ತಿನವರೆಗೂ ನನಗೆ ಗೊತ್ತಿರೋ ಮಾಹಿತಿ, ನಮಗೆ ಠೇವಣಿ 715 ಕೋಟಿ ಇದೆ. ಅದರ ಮೇಲೆ ಸಾಲಗಳು 461 ಕೋಟಿ. ಅಂದರೆ ಠೇವಣಿ ನಮಗೆ ಬಂದಿರೋದು, ನಾವು ಕೊಟ್ಟಿರೋದು 461 ಕೋಟಿ ಬಂದಿದೆ. ಆಮೇಲೆ ಇದರಲ್ಲಿ ಆ್ಯನ್ಯುವಲ್ ಟರ್ನೋವರು 6,600 ಕೋಟಿ ಇದೆ. ಮತ್ತು ಹೂಡಿಕೆಗಳು ಅಪಾರ್ಟ್ ಫ್ರಮ್ ಈ ಸಾಲ ಕೊಟ್ಟಿರೋ ಬದಲು ಬೇರೆ ಬ್ಯಾಂಕುಗಳಲ್ಲಿ ನಮ್ಮ ಡೆಪಾಸಿಟ್ಸ್ ಇಟ್ಟಿರ್ತೀವಲ್ಲ, ಅದು ಅಂದಾಜು 320 ಕೋಟಿ ಇದೆ. ಇಷ್ಟು ನನಗೆ ನಿಮ್ಮ ರೆಕಾರ್ಡ್ಸ್ ಅನಾಲಿಸಿಸ್ ಮಾಡಿದ ಮೇಲೆ ಗೊತ್ತಿರೋ ವಿಷಯ ಸರ್. ನಾವು ಶ್ರೀ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕು ಇಲ್ಲಿಯವರೆಗೂ RBI ಬ್ಯಾಂಕಿನ ನಿರ್ದೇಶನದ ಅನ್ವಯ ಯಾವ ಹೂಡಿಕೆಗಳಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಇರಬೇಕೋ ಅದನ್ನು ಯಥಾವತ್ತಾಗಿ ನಾವು ಕಾಪಾಡಿಕೊಂಡು ಬರ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬ್ಯಾಂಕಿನ ಒಟ್ಟಾರೆ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಒಬ್ಬ ಆಡಿಟರ್ ಆಗಿ ನಿಮ್ಮ ನಿರ್ದಿಷ್ಟವಾದಂಥ ಏನಾದರೂ ಸಲಹೆ ಸೂಚನೆಗಳು ಏನಾದರೂ ಕೊಡಲಿಕ್ಕೆ ಸಾಧ್ಯನಾ? ಅಂದರೆ ನಮ್ಮ ಸಲಹೆ ಸೂಚನೆಗಳು ಕೊಡಬಹುದು. ಅಂದರೆ ಬ್ಯಾಂಕು RBI ನಿರ್ದಿಷ್ಟ ಮಾರ್ಗದರ್ಶನದಲ್ಲೇ ಹೋಗಬೇಕಾದ್ದರಿಂದ ಅದರ ಪರಿಮಿತಿಯಲ್ಲೇ ನಾವು ವ್ಯವಹಾರ ಮಾಡಬೇಕಷ್ಟೇ ಹೊರತು, ಈ ಸೂಚನೆಗಳನ್ನ ನಾವು ಹೈಯರ್ ಅಥಾರಿಟಿ ಫೈನಾನ್ಸ್ ಮಿನಿಸ್ಟ್ರಿಗೆ ಕಂಪ್ಲೈ ಮಾಡಿದಾಗ ಅವರು ಒಪ್ಪಿಗೆ ಕೊಡ್ತೀವಿ ಅಂತ ಹೇಳ್ತು ಅಂದರೆ ಅದನ್ನು ಮೀರಿ ನಾವು ಮಾಡ್ಬೋದು ಸರ್. ನಮ್ಮ ಬ್ಯಾಂಕಿನ ಅದರಲ್ಲೂ ವಿಶೇಷವಾಗಿ ಈ ಲೆಕ್ಕ ಪರಿಶೋಧನೆಗೆ ಸಂಬಂಧಪಟ್ಟಂಥ ವಿಭಾಗಕ್ಕಿರ್ಬೋದು ಅಥವಾ ಒಟ್ಟಾರೆ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ನೀವೇನಾದರೂ ನಮಗೆ ಒಂದಷ್ಟು ಇದನ್ನು ಈ ರೀತಿಯಲ್ಲೂ ಸಹ ನೀವು ವಿಭಿನ್ನವಾಗಿ ಇಡೀ ಬ್ಯಾಂಕನ್ನು ನಡೆಸ್ಕೊಂಡು ಹೋದರೆ ಮತ್ತಷ್ಟು ಪ್ರಗತಿಯನ್ನು ಕಾಣ್ಬೋದು ಅನ್ನುವಂಥ ಹಿನ್ನೆಲೆಯಲ್ಲಿ ಏನಾದರೂ ನಮಗೊಂದಷ್ಟು ನೀವು ಸೂಚನೆಗಳೇನಾದರೂ ಕೊಡ್ಬೋದಾ ಸರ್? ಕೊಡೋ ಸಾಧ್ಯತೆ ಇದೆ ಸರ್. ಮೊದಲು ಯಾವ ಸಂಸ್ಥೆನೇ ಆಗಲಿ ಪ್ರತಿ ವರ್ಷವೂ ಆದಾಯವನ್ನು ಇನ್ಕ್ರೀಸ್ ಮಾಡ್ಕೋಬೇಕು. ಆದಾಯ ಮೂಲ. ಖರ್ಚು ಮಾಡೋದಕ್ಕೆ ಆದಾಯ ಬಂದ್ರೇ ಖರ್ಚು ಮಾಡೋದು. ಆದಾಯನ ವೃದ್ಧಿ ಮಾಡ್ಕೋಬೇಕು, ಖರ್ಚುಗಳನ್ನ ಕಡಿಮೆ ಮಾಡ್ಕೋ. ಈ ಸ್ಟಾಫು, ಕನ್ವೆಯನ್ಸು ಇವನ್ನೆಲ್ಲ ಯಾವ ರೀತಿಯೂ ನೀವು ಕಡಿಮೆ ಮಾಡೋಕ್ಕಾಗಲ್ಲ. ಕೆಲವು ಫಿಕ್ಸೆಡ್ ಎಕ್ಸ್ಪೆನ್ಸಸ್ ಇದ್ದೇ ಇರುತ್ತೆ. ನೀವು ಬ್ಯಾಂಕ್ ವರ್ಕ್ ಆಗದೇ ಇರಲಿ ಅದನ್ನು ಕೊಟ್ಟೇ ಕೊಡಬೇಕು. ಅದರಲ್ಲಿ ಮುಖ್ಯವಾದ ಒಂದು ಏನು ಅಂತ ಹೇಳ್ತು ಅಂದರೆ, ಈ ಪ್ರಾಪರ್ಟೀಸ್. ಆ ಪ್ರಾಪರ್ಟೀಸ್ನ ಪ್ರಾಪರಾಗಿ ಯುಟಿಲೈಸೇಷನ್ ಮಾಡ್ಕೋಬೇಕು. ಸಪೋಸ್ ಒಂದು ಬ್ಯಾಂಕ್ ಬಾಡಿಗೆ
ಕೊಡೋ ನಿವಾಸ ಇದರಲ್ಲಿ ಏನಾರು ಇತ್ತು ಅಂತ ಹೇಳ್ತು ಅಂದರೆ ಆ ಬಾಡಿಗೆನ ಪ್ರತಿ ವರ್ಷವೂ ನೀವು ಬ್ಯಾಂಕು ಕೆಲಸ ಮಾಡದೇ ಇರಲಿ ಅದನ್ನು ಕೊಡಲೇಬೇಕಾಗತ್ತೆ. ಆದ್ದರಿಂದ ಇದರಲ್ಲಿ ನಾವು ಆ ಬ್ಯಾಂಕ್ ಪ್ರಾಪರ್ಟಿನ ನಾವೇ ಪರ್ಚೇಸ್ ಮಾಡಿ ಈ ರೆಂಟ್ ಅನ್ನು ಕೊಡೋ ಅದನ್ನು ಕಡಿಮೆ ಮಾಡ್ತಾ ಬಂತು ಅಂದರೆ ಸ್ವಲ್ಪ ಪ್ರಾಫಿಟ್ಟು ಜಾಸ್ತಿ ಆಗುತ್ತೆ. ಸಂಸ್ಥೆಗೆ ಆ ಅಸೆಟ್ ಉಳಿದು ಮಾರ್ಕೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗೋದ್ರಿಂದ ಬ್ಯಾಂಕ್ಗೆ ಪ್ರಗತಿ ಚೆನ್ನಾಗೇ ಇರುತ್ತೆ. ಆಮೇಲೆ ಇದು ಒಂದು ಒಳ್ಳೆಯ ಅಸೆಟ್ ಆಗುತ್ತೆ. ಸಪೋಸ್ ಬ್ಯಾಂಕ್ ಏನಾರು ಕಷ್ಟಕ್ಕೆ ಏನಾದ್ರು ಬಂದರೆ ನಾವು ಹಿಂಗೆ ಯಾವಾಗಲೂ ಸುಖನೇ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ನಿಮಗೆ ಗ್ರಾಹಕರಿಗೆ ಅಥವಾ ಡೆಪಾಸಿಟ್ ಹೋಲ್ಡರ್ಸ್ಗೆ ಯಾವ ರೀತಿಯೂ ತೊಂದರೆ ಆಗದಿರಾ ಈ ಅಸೆಟ್ಗಳು ಅವ್ರನ್ನ ಕಾಪಾಡುತ್ತೆ. ಇದನ್ನು ಒಂದು ಟೆಕ್ನಿಕಲ್ ಆಗಿ ನಾವು ಹೇಳ್ಬೋದು. ಇದು ಸಾಧಾರಣ ವಿಷಯ ಅದು. ಇದು ಮನೆಗೆ ಹೇಗೆ ಅಪ್ಲೈ ಆಗುತ್ತೋ ಬ್ಯಾಂಕ್ಗೂ ಅದೇ ಅಪ್ಲೈ ಆಗುತ್ತೆ. ಒಳ್ಳೆಯ ಆಸ್ತಿ ಇತ್ತು ಅಂದರೆ ಆ ಸಂಸಾರಕ್ಕೆ ಯಾವತ್ತೂ ಎಲ್ಲ ತೊಂದರೆ ಇಲ್ಲ. ಇದು ಅಷ್ಟೇ ಒಳ್ಳೆಯ ಅಸೆಟ್ ಇದ್ದು ಈ ಗೋಲ್ಡ್ ರಿಸರ್ವ್ಸು ಅದು ಬೇರೆ, ಈ ಅಸೆಟ್ ಇದೆಯಲ್ಲ ಲ್ಯಾಂಡ್ ಬಿಲ್ಡಿಂಗ್ಗಳು ಮಾಡ್ತೀವಲ್ಲ ಅದು ಪ್ರಾಮುಖ್ಯತೆ. ಈ ರೀತಿ ಹೋದರೆ ನಮ್ಮ ಬ್ಯಾಂಕ್ ಮುಂದೆ ಉರಿಯುತ್ತೆ. ಏನು ತೊಂದರೆ ಇಲ್ದಿರ ಸದಾ ಕಾಲದಲ್ಲಿ ಮುಂದೆ ಇರುತ್ತೆ. ಸರ್, ತಮಗೆ ಗೊತ್ತಿರೋ ಹಾಗೇನೆ ಇವತ್ತು ಶ್ರೀ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕು RBIನ ನಿರ್ದೇಶನಗಳ ಅನ್ವಯ ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ಇವತ್ತು ಫೈನಾನ್ಷಿಯಲಿ ಸೌಂಡ್ ಆ್ಯಂಡ್ ವೆಲ್ ಮ್ಯಾನೇಜ್ಡ್ ಬ್ಯಾಂಕ್ ಅಂತ ಹೇಳಿ ವರ್ಗೀಕರಣಗೊಂಡಿರ್ತಕ್ಕಂಥದ್ದು ನಮ್ಮ ಬ್ಯಾಂಕಿನ ಒಂದು ಹೆಗ್ಗಳಿಕೆ. ಇವತ್ತು ಈ ಬ್ಯಾಂಕು ನಾವು ಸಾಕಷ್ಟು ನಮ್ಮ ಈಗ ಅಟ್ ಪ್ರೆಸೆಂಟು ಬಾಡಿಗೆ ಕಟ್ಟಡಗಳಲ್ಲಿ ಯಾವ ಶಾಖೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೋ ಅವೆಲ್ಲವನ್ನ ಹಂತವಾಗಿ ನಾವು ನಮ್ಮ ಸ್ವಂತ ಕಟ್ಟಡಗಳನ್ನಾಗಿ ಮಾಡ್ಕೊಳ್ಳೋಣ. ಮತ್ತು ಇವತ್ತು ಬೆಂಗಳೂರು ಬೃಹದಾಕಾರವಾಗಿ ಬೆಳೀತಾ ಇದೆ. ಹಾಗಾಗಿ ಅದು ತಂತಾನೇನೆ ವ್ಯಾಲ್ಯೂ ಆ್ಯಡೆಡ್ ಆಗ್ತಾ ಇರೋದ್ರಿಂದ ರೇಟ್ಗಳು ಸಹ ತುಂಬ ಗಗನಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇದು ರೈಟ್ ಟೈಮು. ಇವಾಗ ನಾವು ಒಂದಷ್ಟು ಸ್ವಂತ ಕಟ್ಟಡಗಳನ್ನು ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ಅಭಿಲಾಷೆಯನ್ನು ಇವತ್ತಿನ ಈ ಆಡಳಿತ ಮಂಡಳಿ ಹೊಂದಿರತಕ್ಕಂಥದ್ದು. ಈ ಬಗ್ಗೆ ಒಬ್ಬ ಲೆಕ್ಕ ಪರಿಶೋಧಕರಾಗಿ ತಾವು ಗಮನಿಸಿರ್ತಕ್ಕಂಥದ್ದೇನು, ಇದು ನಮ್ಮ ಅಭಿಲಾಷೆ ಏನಿದೆ ಇದು ಪೂರಕವಾಗಿದೆಯಾ, ಯಾವ ರೀತಿ ಇಲ್ಲಿದೆ ಅನ್ನುವಂಥದ್ದನ್ನು ನಾನು ಒಬ್ಬ ಲೆಕ್ಕ ಪರಿಶೋಧಕರಾಗಿ ತಮ್ಮನ್ನು ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಸರ್. ಇದರಲ್ಲಿ ಮುಖ್ಯವಾಗಿ ಕಾಸ್ಟ್ ಅನಾಲಿಸಿಸ್. ಒಂದು ಬ್ಯಾಂಕ್ ಒಂದು ಆಸ್ತಿನ ಮಾಡಬೇಕು ಅಂತ ಹೇಳ್ತು ಅಂದರೆ ನಿಮ್ಮ ಸ್ವಂತ ಹಣ ಇದ್ದಾಗ ಹೂಡಿಕೆ ಮಾಡೋದು ಉತ್ತಮ. ಅದನ್ನೇ ಸಾಲವನ್ನು ಮಾಡಿ ನೀವು ಹೂಡಿಕೆ ಮಾಡ್ತು ಅಂತ ಹೇಳ್ತು ಅಂದರೆ ಅದು ಒಂದು ಸ್ವಲ್ಪ ಒಂದು ಪೊಸಿಷನ್ನೇ ಕ್ಲಿಷ್ಟಕರ ಆಗಬಹುದು. ನಮ್ಮ ಫಂಡ್ಸ್ ಏನಿರುತ್ತೆ ಆ ಫಂಡ್ಸಿಗೆ ತಗ್ಗಾಗಿ ನೀವು ಆಸ್ತಿಗಳನ್ನು ಮಾಡ್ತು ಅಂದರೆ ಪುರೋಭಿವೃದ್ಧಿ ಮಾಡೋದಕ್ಕೆ ಇರುತ್ತೆ. ನಮ್ಮ ಆಸ್ತಿಗಿನ್ನ ಸಾಲ ಏನಾದ್ರು ಜಾಸ್ತಿ ಇತ್ತು ಅಂದರೆ ಕಷ್ಟ ಆಗುತ್ತೆ. ತಾವು ಬ್ಯಾಂಕಿನ ಹಿರಿಯ ಸದಸ್ಯರಾಗಿದ್ದೀರಿ, ಜೊತೆಗೆ ನಮ್ಮ ಬ್ಯಾಂಕಿನ ಒಟ್ಟಾರೆ ಪ್ರಗತಿಯನ್ನು ನೀವು ತೀರಾ ಹತ್ತಿರದಲ್ಲಿ ಕಂಡಿರ್ತಕ್ಕಂಥದ್ದು. ಇವತ್ತು ನಮ್ಮ ಬ್ಯಾಂಕಿನ ಬಿಲ್ಡಿಂಗ್ ಫಂಡ್ ಅಂತ ಏನು ಒಂದು ನಿರ್ದಿಷ್ಟವಾದಂಥ ಹಣವನ್ನು ಅಲ್ಲಿ ನಾವು ಕ್ರೋಢೀಕರಿಸಿದ್ದೀವೋ ಇವತ್ತು ಆ ಬಿಲ್ಡಿಂಗ್ ಫಂಡು ನಮಗೆ ಸಫಿಷಿಯೆಂಟಾಗಿ ಇರ್ತಕ್ಕಂಥದ್ದು. ಹಾಗಾಗಿ ಆ ಹಣವನ್ನು ನಾವು ಅಸೆಟ್ಟನ್ನ ಕ್ರಿಯೇಟ್ ಮಾಡುವಂಥದ್ದು, ಅಸೆಟ್ನ ಒಟ್ಟಾರೆ ಬ್ಯಾಂಕಿನ ಸದೃಢತೆಗೆ ಒಂದು ಪೂರಕವಾದಂಥ ಅಂಶವಾಗಿ ಏನು ನಾವು ಈ ಅಸೆಟ್ಟನ್ನ ಕ್ರೋಢೀಕರಿಸುವಂಥದ್ದು ನಮಗೆ ಅನುಕೂಲ ಆಗುತ್ತಲ್ಲ. ಅದಕ್ಕೆ ತಾಮ್ದೇನಾದರೂ ಇದಕ್ಕೆ ಹೌದು ನೀವು ಮಾಡ್ತಾ ಇರೋದು ಸರಿ ಅಂತ ಅನಿಸುತ್ತಾ, ಅಥವಾ ಇಲ್ಲ ಇದನ್ನು ಬೇರೆ ರೀತಿಯಲ್ಲಿ ನೀವು ಸದ್ವಿನಿಯೋಗ ಮಾಡ್ಕೊಳ್ಬೋದು ಅನ್ನುವಂಥದ್ದು ಏನಾದರೂ ನಿಮ್ಮದು ಒಂದು ನಿರ್ದಿಷ್ಟವಾದಂಥ ಸಲಹೆ ಸೂಚನೆಗಳೇನೋ ಉಂಟಾ ಸರ್? ಬಿಲ್ಡಿಂಗ್ ಫಂಡ್ಸು ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಅದಕ್ಕೆ ನಮ್ಮ ಸೋರ್ಸ್ ಬೇಕು ಅಂತ ಆವಾಗಲೇ ಒಂದು ಸೂಕ್ಷ್ಮ ಹೇಳಿದೆ. ಈ ಫಂಡ್ಗಿನ್ನ ಸಪೋಸ್ ಇಫ್ ದರ್ ಆರ್ 5 crores ಇದೆ, ನಾವು 3 ಕೋಟಿಗೆ ನಮ್ಮ ಪ್ರಾಪರ್ಟಿ ತೊಗೊಂಡು ಇನ್ನು 2 ಕೋಟಿ ಉಳ್ಕೊಳ್ಳುತ್ತಲ್ಲ, ಅದನ್ನು ಬೇರೆ ಈ ಥರ ನಾವು ಹೂಡಿಕೆಗಳು ಮಾಡ್ತೀವಲ್ಲ ಆ ಥರ ಮಾಡ್ಕೋಬೋದು. ಗೌರ್ಮೆಂಟ್ ಬಾಂಡ್ಸ್ ಇದ್ದರೆ ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೋದು. ಈ ಬ್ಯಾಂಕು ಇವಾಗ ಪ್ರೆಸೆಂಟ್ ಸಿಚುಯೇಷನ್ ನಡೀತಿರೋದು ಒಂದೇ ಹಾದಿಯಲ್ಲ, ಡಿಪೆಂಡ್ಸ್ ಅಪಾನ್ ದ ಟೈಮ್ಸ್. ಯಾವ ರೀತಿ ಇರುತ್ತೋ ಆ ರೀತಿ ಆಗುತ್ತೆ. ಇವಾಗ ನಮ್ಮ
ಇರಾನ್ ಇರಾಕ್ ಯುದ್ಧ ನಡೀತಾ ಇದೆ, ನಾವು ಅಂದ್ಕೊಂಡಿದ್ದ ಪೊಸಿಷನ್ಸ್ ಇರಲ್ಲ, ವೇರಿಯೇಷನ್ ಆಗುತ್ತೆ. ಅಂತಹ ಸಮಯದಲ್ಲಿ ಈ ರಿಸರ್ವ್ ಫಂಡ್ಸ್ನ ಲಿಮಿಟೆಡ್ ಆಗಿ ಯೂಸ್ ಮಾಡ್ಕೋಬೇಕು. ಎಲ್ಲ ಕೆರೆ ನೀರನ್ನೆಲ್ಲ ಪೂರ್ತಿ ಬಿಟ್ಬಿಡಬಾರ್ದು. ನಮ್ಮ ಇಟ್ಕೊಂಡು ನೆಸಿಟಿ ನೋಡಿಕೊಂಡು, ಈವನ್ ನೆಸೆಸಿಟಿ ಇಲ್ಲಿದ್ದರೂ ಸಹ ಬಿಕಾಸ್ ಆಫ್ ದಿ ಫೈನಾನ್ಷಿಯಲ್ ಕ್ರೈಸಿಸ್ ಈ ಎಕ್ಸ್ಪೆನ್ಸಸ್ನ ಪ್ರಾಫಿಟ್ ಇನ್ಕ್ರೀಸ್ನ ಪ್ರಪೋರ್ಷನೇಟಾಗಿ ನಾವು ಮ್ಯಾನೇಜ್ ಮಾಡಬೇಕು. ನಮ್ಮ ಪ್ರೆಸೆಂಟು ಬ್ಯಾಲೆನ್ಸ್ ಶೀಟು, ನಮ್ಮ ಬ್ಯಾಂಕಿನ ಬ್ಯಾಲೆನ್ಸ್ ಶೀಟ್ ಬಗ್ಗೆ ಇರ್ಬೋದು, ಮತ್ತು ನಮ್ಮ ಪ್ರಾಫಿಟ್ ಲಾಸ್ ಬಗ್ಗೆ ಇರ್ಬೋದು, ಒಟ್ಟಾರೆ ನಮ್ಮ ಜಮಾ ಖರ್ಚುಗಳು ಏನಿದಾವಲ್ಲ, ಇದ್ರ ಬಗ್ಗೆ ತಮ್ಮದೇನಾದರೂ ಒಂದು ಸ್ಪಷ್ಟವಾದಂಥ ಅಭಿಪ್ರಾಯವನ್ನು ನಾವು ಕೇಳ್ಬೋದಾ ಸರ್? ಖಂಡಿತ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಹೇಳೋದು ಅಲ್ಲಿ ಫಿಗರ್ಸ್ ಪಾಸಿಟಿವ್ ಇತ್ತು ಅಂದರೆ ಮುಂದೆ ಹೋಗಿದೆ ಅಂತ, ನೆಗೆಟಿವ್ ಇದೆ ಅಂತ ಹೇಳ್ತು ಅಂದರೆ ಫಂಡ್ಸ್ ಸಫಿಷಿಯನ್ಸಾಗಿ ಇಲ್ಲ ಅಂತ ಒಂದು. ಫಂಡ್ಸ್ ಸಫಿಷಿಯೆಂಟಾಗಿ ಇಲ್ಲ ಅಂತ ಹೇಳ್ತು ಅಂದರೆ ನೀವು ಬೇರೆ ಕಡೆಯಿಂದ ತಂದು ಹಾಕಿ ಇದು ಮಾಡಬೇಕು. ನಮ್ಮ ಸಂಸ್ಥೆಯಲ್ಲಿ ಪಾಸಿಟಿವ್ ಇರೋದರಿಂದ ಆ ರೀತಿ ನೆಗೆಟಿವ್ ಇಂಪ್ಯಾಕ್ಟಿಗೆ ಏನೂ ಇಲ್ಲ. ನಮ್ಮ ಬ್ಯಾಲೆನ್ಸ್ ಶೀಟ್ ಸದೃಢತೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಬ್ಯಾಂಕ್ ಸರಿಯಾಗಿದ್ದಿಂದನೇ RBI ನಮಗೆ ಪರ್ಮಿಷನ್ ಕೊಟ್ಟು ಮುಂದಕ್ಕೆ ಹೋಗೋಕ್ಕೆ ಯಾವುದೋ ಅದಕ್ಕೆ ಪರ್ಮಿಷನ್ಸ್ ಕೊಟ್ಟಿರೋದು. ಬ್ಯಾಂಕಲ್ಲಿ ಏನೇ ಲೋಪ ಅದು, ಕರೆಂಟ್ ಅಸೆಟ್ಸ್ ಆಗಲಿ, ಕರೆಂಟ್ ಲೈಬಲ್ಟೀಸ್ ಆಗಲಿ, ಫಿಕ್ಸೆಡ್ ಅಸೆಟ್ಸ್ ಆಗಲಿ, ಆ ಪ್ರಪೋರ್ಷನೇಟಾಗಿ ಇಲ್ಲ ಅಂತ ಹೇಳ್ತಂದರೆ RBI ನಮಗೆ ನಿರ್ಬಂಧ ವಿಧಿಸುತ್ತೆ. ಆ ಥರ ನಿರ್ಬಂಧಗಳು ನಮ್ಮ ಬ್ಯಾಂಕ್ ಮೇಲೆ ಇದುವರೆಗೂ ಯಾವುದೂ ಬಂದಿಲ್ಲ. ಆದ್ದರಿಂದ ಇದು ಅದು ಉತ್ತಮವಾದ ಆಡಳಿತವನ್ನು ಮಾಡ್ತಾ ಇದೆ ಅಂತ ನಮ್ಮ ಅಭಿಪ್ರಾಯ ಸರ್. ಕಳೆದ ಒಂದು 10 ವರ್ಷಗಳ ನಮ್ಮ ಬ್ಯಾಂಕಿನ ಪ್ರಗತಿಯನ್ನು ತಾವು ಕಣ್ಣಾರೆ ಕಂಡುಕೊಂಡು ಬಂದಿದ್ದೀರಿ. ಮುಂದಿನ ದಿನಮಾನಗಳಲ್ಲೂ ಬ್ಯಾಂಕಿನ ಮತ್ತಷ್ಟು ಪ್ರಗತಿಗೆ ಸಂಬಂಧಪಟ್ಟಂತೆ ಏನಾದರೂ ಒಂದಷ್ಟು ನಿರ್ದಿಷ್ಟವಾದಂಥ ನೀವು ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೋದಾ ಸರ್? ಹಂಚ್ಕೊಳ್ಳೋದು ಅಂತ ಹೇಳಿದ್ರೆ ಸದಸ್ಯತ್ವ ಜಾಸ್ತಿ ಮಾಡ್ಕೋಬೇಕು. ಅದರಿಂದ ಮೂಲ ಬಂಡವಾಳನ ಇನ್ಕ್ರೀಸ್ ಮಾಡ್ಕೋಬೇಕು. ಮೂಲ ಬಂಡವಾಳ ಯಾವಾಗ ಬರುತ್ತೋ ಅದನ್ನು ಪ್ರಾಪರಾಗಿ ಯುಟಿಲೈಸೇಷನ್ ಮಾಡ್ಕೋಬೇಕು. ಇನ್ಫ್ಲೋಸ್ ಜಾಸ್ತಿ ಬರಬೇಕು. ಎಕ್ಸ್ಪೆಂಡಿಚರ್ನ ಕಾಸ್ಟ್ ಕಟ್ ಮಾಡ್ಕೋಬೇಕು. ಆ ರೀತಿ ಮಾಡಿದ್ರೆ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗುತ್ತೆ, ಬ್ಯಾಂಕು ಪುರೋಭಿವೃದ್ಧಿಗೆ ಬರುತ್ತೆ ಸರ್. ಸರ್, ನಮ್ಮ ಬ್ಯಾಂಕಿನಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥ ತಂತ್ರಜ್ಞಾನ ಇದೆಯಲ್ಲ, ಈ ತಂತ್ರಜ್ಞಾನದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಈ ಬ್ಯಾಂಕಿಗೆ ನಾನು 40 ವರ್ಷದಿಂದ ನಮ್ಮ ಡೆಪಾಸಿಟು ಇದೆ, ನಮ್ಮ SB ಅಕೌಂಟ್ ಗ್ರಾಹಕರಾಗೂ ಇದ್ದೀನಿ, ಸದಸ್ಯತ್ವನೂ ಇದೆ. ನಾವು NR ಕಾಲೋನಿ ಹಳೆ ಬಿಲ್ಡಿಂಗ್ ಇತ್ತಲ್ಲ ಸರ್, ಯಾವ ಕ್ರಾಸ್ ಸರ್ ಅದು? 5th ಕ್ರಾಸ್, 9th ಕ್ರಾಸಲ್ಲಿ. ಅಲ್ಲಿ ಆವಾಗ ಒಂದು ಇದ್ದಾಗ ನಮ್ಮ ಅಕೌಂಟ್ SB ಅಕೌಂಟು ಓಪನ್ ಆಗಿದ್ದು. ಸುಮಾರು ಬ್ರ್ಯಾಂಚ್ಗಳಾಗಿದೆ ಇವಾಗ. ಆಮೇಲೆ ಇಲ್ಲಿ ಕೋಆಪ್ರೇಟಿವ್ ಬ್ಯಾಂಕ್ ಹೆಡ್ ಆಫೀಸ್ ತೊಗೊಂಡಿದ್ದೀರಲ್ಲ, ಅದು ಇವಾಗ ನಮ್ಮ ಸ್ವಂತದ್ದಾಗಿದೆ. ಕೆಲವು ಬ್ರಾಂಚ್ಗಳು ಮೊನ್ನೆ ರೀಸೆಂಟಾಗಿ ಕೇಳಿದೆ, BSK ಅಲ್ಲಿ ಒಂದು ಸ್ವಂತ ಬ್ರ್ಯಾಂಚ್ ಆಗಿದೆ. ಇದನ್ನು ಏನು ಹೇಳುತ್ತೆ ಅಂತ ಹೇಳುತ್ತಂದರೆ ನಾವು ಮುನ್ನಡೀತಾ ಇದ್ದೀವಿ, ಅಭಿವೃದ್ಧಿ ಪಥದಲ್ಲಿದ್ದೀವಿ ಅಂತ ನಾವು ಹೇಳ್ಬೋದು. ತುಂಬ ಧನ್ಯವಾದಗಳು ಸರ್. ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ಕೂತು ನಮ್ಮ ಬ್ಯಾಂಕಿನ ಬಗ್ಗೆ ಒಂದಷ್ಟು ಹೆಚ್ಚಿನ ಬೆಳಕನ್ನು ಚೆಲ್ಲುವಂಥ ನಿಟ್ಟಿನಲ್ಲಿ ನಮ್ಮ ಸದಸ್ಯರಿಗೆ ಮತ್ತು ಗ್ರಾಹಕರಿಗೆ ಒಂದಷ್ಟು ಮಾಹಿತಿಗಳನ್ನು ಹಂಚ್ಕೊಂಡಿದ್ದೀರಿ. ನಿಮ್ಮ ಈ ರೀತಿಯ ಸಹಕಾರ ನಮ್ಮ ಬ್ಯಾಂಕ್ಗೆ ಸದಾ ಇರಲಿ. ನಮ್ಮ ಬ್ಯಾಂಕಿನ ಪ್ರಗತಿಗೆ ಸಂಬಂಧಪಟ್ಟಂತೆ ನಿಮ್ಮ ಸಕ್ರಿಯ ಪಾಲ್ಗೊಳ್ಳುವಿಕೆ ಇದೇ ರೀತಿಯಲ್ಲಿ ಇರಲಿ ಅನ್ನುವಂಥದ್ದನ್ನು ನಮ್ಮ ಆಡಳಿತ ಮಂಡಳಿ ಮತ್ತು ಸದಸ್ಯರ ಪರವಾಗಿ ನಾನು ಹೇಳ್ತಾ ತಮಗೆ ವಂದಿಸ್ತಾ ಇದ್ದೀನಿ ಸರ್. ನಮಸ್ಕಾರ. ಧನ್ಯವಾದಗಳು.